ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ GST-R1 ಆಫ್ಲೈನ್ ಟೂಲ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಿಮಗೆಲ್ಲ GST-R1 ಫೈಲ್ ಮಾಡಬೇಕಂದ್ರೆ ಆಫ್ಲೈನ್ ಟೂಲ್ ನೀವು ಇಲ್ಲಿ GST ಪೋರ್ಟಲ್ ಲಾಗಿನ್ ಆಗಿ, ನಿಮಗೆಲ್ಲ ಗೊತ್ತಿರೋ ಹಾಗೆ gst.gov.in ಈ ಪೋರ್ಟಲ್ಗೆ ಲಾಗಿನ್ ಆಗೋ ಅವಶ್ಯಕತೆ ಏನಿಲ್ಲ. ಅಂದರೆ ಮೀನ್ಸ್ ಜಸ್ಟ್ ಈ ಪೋರ್ಟಲ್ಗೆ ಬಂದು ನೀವು ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ಸ್ ಅನ್ನೋ ಆಪ್ಷನಲ್ಲಿದೆ. ನೋಡಿ ಡೌನ್ಲೋಡ್ ಅನ್ನೋ ಆಪ್ಷನಲ್ಲಿ ನೋಡಿ ಆಫ್ಲೈನ್ ಟೂಲ್ಸ್, ಜಸ್ಟ್ ಇದ್ರ ಮೇಲೆ ಮೌಸ್ನ ನೀವು ಇಟ್ಟರೆ ನೋಡಿ ಇಲ್ಲೇ ತೋರಿಸುತ್ತೆ ನಿಮಗೆ GST ಆಫ್ಲೈನ್ ಟೂಲ್ಸ್. ಸೊ ಇಲ್ಲಿ ನಿಮಗೆ ನೋಡಿ ಇಲ್ಲೇ ಫಸ್ಟ್ ಆಪ್ಷನ್ನೇ ಕಾಣ್ತಾ ಇದೆ, ರಿಟರ್ನ್ಸ್ ಆಫ್ಲೈನ್ ಟೂಲ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ರಿಟರ್ನ್ ಆಫ್ಲೈನ್ ಟೂಲ್ ವರ್ಷನ್ v3.1.8 ಅಂದರೆ ರೀಸೆಂಟ್ ಒನ್. ನೋಡಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇಲ್ಲೇ ಇದೆ. ಪ್ಲೀಸ್ ಎಕ್ಸ್ಟ್ರಾಕ್ಟ್ ಅಂದರೆ ರನ್ ರಿಟರ್ನ್ ಆಫ್ಲೈನ್ ಟೂಲ್. ನೋಡಿ ಅಪ್ಲೋಡ್ ದ ಇನ್ವಾಯ್ಸಸ್ ನೋಡಿ ಇಲ್ಲೇ ಇದೆ GST-R1 ಆಫ್ಲೈನ್ ಟೂಲ್. ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಕೊಟ್ಟರೆ ನೋಡಿ ಪ್ರೊಸೆಸ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದಮೇಲೆ ನೀವು ಇದನ್ನು ನೋಡಿ ಡೌನ್ಲೋಡ್ ಆಗಿದೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆದಮೇಲೆ ನೋಡಿ GST ಆಫ್ಲೈನ್ ಟೂಲ್ ಇಲ್ಲೇ ಇದೆ. ಸೊ ನೀವು ಈ ಥರ ಓಪನ್ ಮಾಡಿದ್ರೆ ನೋಡಿ GST ಆಫ್ಲೈನ್ ಟೂಲ್. ನೆಕ್ಸ್ಟ್ ಇನ್ಸ್ಟಾಲ್ ಕೊಟ್ಟರೆ ನಿಮಗೆ GST ಆಫ್ಲೈನ್ ಟೂಲ್ ರೀಸೆಂಟ್ ಅಪ್ಡೇಟೆಡ್ ಬಂದು ನಿಮಗೆ ಸಿಗುತ್ತೆ. ನೋಡಿ ಇನ್ಸ್ಟಾಲ್ ಆಗ್ತಾ ಇದೆ. ಆಗ್ತಾ ಇದೆ ನೋಡಿ. ಶಾರ್ಟ್ಕಟ್ ನಿಮಗೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ನೋಡಿ. GST ಆಫ್ಲೈನ್ ಟೂಲ್ದು ಶಾರ್ಟ್ಕಟ್ ನಿಮಗೆ ಆಗಿದೆ. ಫಿನಿಶ್ ಅಂತ ಬಂದಿದೆ ನೋಡಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಇದು ನೀವು GST-R1 ಆಫ್ಲೈನ್ ಟೂಲ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೊಸೀಜರು. ನೋಡಿ ಇವಾಗ ನೀವು ಇನ್ವಾಯ್ಸಸ್ಸು ಅಥವಾ ಯಾವ ಥರ ರಿಜಿಸ್ಟರ್ ಮಾಡಿ ಎಲ್ಲ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ. ಇದು GST ಆಫ್ಲೈನ್ ಟೂಲ್. ಇದು ಈ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಪ್ರೊಸೆಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋ.